ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಆಲೂ ಭಂಡಾರ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ. ನೋಡಿ, ಈಗ ಗ್ಯಾಸ್ ಮೇಲೆ ನಾನು ಕುಕ್ಕರ್ ಒಳಗಿಟ್ಟು 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಕಡೆ ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ 1 ಇಂಚಷ್ಟು, 2 ಹಸಿಮೆಣಸಿನ್ಕಾಯಿ ತಗೊಂಡು ಈರುಳ್ಳಿ ಚಾಪ್ನರ್ಗೆ ಹಾಕಿ ಚೆನ್ನಾಗಿ ಅದನ್ನ ಚಾಪ್ ಮಾಡ್ಕೊತೀನಿ. ಅದ್ರ ಮುಚ್ಚನ ಹಾಕಿ ಚೆನ್ನಾಗಿ ಅದು ಅಂದರೆ ತೀರಾ ನುಣ್ಣಗೆ ಮಾಡೋದಿಲ್ಲ, ಸ್ವಲ್ಪ ತರಿಗೆ ಮಾಡ್ತೀನಿ. ತೀರಾ ನುಣ್ಣಗೆ ಮಾಡಿದ್ರೆ ಅದು ನೀರು ಬಿಟ್ಕೊತೈತೆ. ನೋಡಿ ಆಗಿದೆ. ಈಗ ಗ್ಯಾಸ್ ಹತ್ರ ಹೋಗೋಣ ಬನ್ನಿ. ಈಗ ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಟಿದ್ದೀನಿ. ಗ್ಯಾಸ್ ಹಚ್ಚಿ 3 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ನಾನು. ಅದಕ್ಕೆ 1/4 ಸ್ಪೂನಷ್ಟು ಜೀರಿಗೆ, 1 ಚಕ್ಕೆ, 1 ಲವಂಗ, 1 ಏಲಕ್ಕ ಮತ್ತು 1 ಪಲಾವ್ ಎಲೆ ಇಷ್ಟು ಹಾಕ್ಕೊಂಡು ಅದನ್ನ ಬೇಯಿಸ್ಕೊತೀನಿ. ಮತ್ತು ನಾನು ಮಾಡಿಟ್ಟಿರೋ ಈರುಳ್ಳಿನ ಆವಾಗಲೇ ಚಾಪ್ನರ್ ಹಾಕಿ ರುಬ್ಬಿಟ್ಟಿದ್ನಲ್ಲ, ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದೇ ಪಾತ್ರೆಗೆ ನಾನು ಅದೇ ಚಾಪ್ನರ್ಗೆ 3 ಟೊಮೊಟೊ ನಾನು ಹಾಕ್ಕೊತೀನಿ. ಸಣ್ಣ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದೇ ಥರನೇ ತರಿಯಾಗಿ ರುಬ್ಕೊತೀನಿ. ನೋಡಿ ಆಗಿದೆ. ಇಷ್ಟಾದರೆ ಸಾಕು, ತೀರ ನೈಸ್ ಬೇಡ. ನೋಡಿ, ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ನಾನು ಹೆಚ್ಚಾಗಿ ಎಣ್ಣೆ ಬಳಸಿಲ್ಲ, ಹಾಗಾಗಿ ನಿಮಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಘಮ ಒಳ್ಳೆ ಬರ್ತಿದೆ. ಈಗ ಅದು ಟೊಮೊಟೊನ ಆವಾಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಡ್ರೈ ಮಸಾಲೆ ಹಾಕ್ಕೊಳ್ಳೋಣ. ಜೀರಿಗೆ ಅರ್ಧ ಸ್ಪೂನು, ಚಿಕ್ಕ ಸ್ಪೂನ್ ಒಳಗಡೆ ಅರಿಶಿನ ಅರ್ಧ ಸ್ಪೂನು, 1 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ಕೊತೀನಿ. ಅಂದರೆ ಅದರೊಳಗೇನೆ ಈರುಳ್ಳಿ ಜೊತೆಗೇ ಟೊಮೊಟೊ ಮಸಾಲೆ ಎಲ್ಲ ಬೇಯಬೇಕು. ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಬಿಡ್ತೀನಿ. ಒಂದೇ ಸತಿ 2 ಲೋಟ ಅಷ್ಟು ನೀರು ನಾನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ನೋಡಿ, ಕುದೀತಾ ಇದೆ. ಇವಾಗ ನಾನು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ, ಅದನ್ನ ನಾನು ಹಾಕ್ಕೊತೀನಿ. ಪೂರಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ. ಬೆಳಗ್ಗೆ ಹೊತ್ತು ಪೂರಿಗೆ ಮತ್ತು ಅನ್ನಕ್ಕೂ ಚೆನ್ನಾಗಿರ್ತೈತೆ, ಚಪಾತಿಗೂ ಚೆನ್ನಾಗಿರ್ತೈತೆ. ಇದು ದೋಸೆಗೆ ಅಷ್ಟೇ. ಇದಕ್ಕೆಲ್ಲ ಗರಂ ಮಸಾಲೆ ಏನೋ ನಾನು ಬಳಸ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಗರಂ ಮಸಾಲೆ ಬೇಡ. ಫಸ್ಟೇ ನಾವು ಡ್ರೈ ಮಸಾಲೆ ಹಾಕಿದ್ದೀವಿ. ಈಗ 2 ನಿಮಿಷ ಅದನ್ನ ಫಾಸ್ಟ್ ಉರಿಯೊಳಗೆ ಬೇಯಿಸೋಣ. ನೋಡಿ ಆಗಿದೆ, ರೆಡಿಯಾಗಿದೆ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ, ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿ, ಸರ್ವ್ ಮಾಡ್ಕೊಳ್ಳೋಣ. ಪ್ಲೀಸ್ ಫಸ್ಟ್ ಟೈಮ್ ನೋಡೋರಿಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕೆಲವರು ಸಬ್ಸ್ಕ್ರೈಬ್ ಆಗೋದು ಹಂಗೆ ಹೋಗ್ತೀರಾ, ತುಂಬ ಬೇಜಾರಾಗ್ತಿದೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ತುಂಬ ಚೆನ್ನಾಗಿರ್ತೈತೆ, ಒಮ್ಮೆ ತಿಂದು ನೋಡಿ. ಇದೊಂದು ಥರ ವೆರೈಟಿ ಬಾಜಿ ಅನ್ಬೋದು.